ಎಷ್ಟು ಜನಕ್ಕೆ ನಮ್ಮ ತಾಲೂಕಲ್ಲಿ ನಿಲ್ಲಿಸಿದ್ದಾರೆ ಅನ್ನೋದು ಲೆಕ್ಕ ಎಲ್ಲ ನಾವೆಲ್ಲ ತಗೊಂಡಿದ್ದೀನಿ ಡಾಕ್ಯುಮೆಂಟ್. ಪೆನ್ಷನ್ ಬಂದು 14,000 ಜನರಿಗೆ ಪೆನ್ಷನ್ ನಿಲ್ಲಿಸ್ಬಿಟ್ಟವ್ರೆ. ಈಗ ಸ್ಟೇಟ್ ಗೌರ್ಮೆಂಟ್ ಕಾಂಗ್ರೆಸ್ ಇರೋದು ಅದು ಗೊತ್ತು ತಾನೆ ನಿಮಗೆ. ನಮ್ಮ ಕ್ಷೇತ್ರದಲ್ಲೂ ಕಾಂಗ್ರೆಸ್ MLAನೇ. ಆಮೇಲೆ ರೇಷನ್ ಕಾರ್ಡು 4,000 ರೇಷನ್ ಕಾರ್ಡ್ ತೆಗೆದುಬಿಟ್ಟಿದ್ದಾರೆ. 4,000 ಕಾರ್ಡು ನಾನು ವಿತ್ ಡಾಕ್ಯುಮೆಂಟ್. ಈಗ ನಿಮಗೆ ಯಾರ್ದು ತೆಗೆದಿದ್ದಾರೋ ಆ ಡಾಕ್ಯುಮೆಂಟು ನನ್ನ ಹತ್ರ ಇದೆ, ನಾನು ನಿಮ್ಗೆ ಕೊಡ್ತೀನಿ. ಯಾರು ತೆಗೆದಿರೋದು ಕೂಡ ನಿಮಗೆ ಅದರಲ್ಲೆಲ್ಲ ಇದೆ. ಸ್ಟೇಟ್ ಗೌರ್ಮೆಂಟು ರೇಷನ್ ಕಾರ್ಡು ಪೆನ್ಷನ್ ತೆಗೆದಿರೋದು. ಆ ರೇಷನ್ ಕಾರ್ಡ್ 4,000 ಜನ ಅಂದರೆ ಒಂದು ಮನೆಯಲ್ಲಿ 5 ಜನ 6 ಜನ ಇದ್ದಾರೆ. ಅಲ್ಲೋಗಿ 4,000 ಜನ ಅಂತ ಹೇಳಿದ್ರೆ ನಿಮ್ಗೆ 16,000 ಜನ ರೇಷನ್ ಕಾರ್ಡ್ ತೆಗೆದುಬಿಟ್ರು. 14,000 ಜನ ಪೆನ್ಷನ್ ಕಾರ್ಡು ತೆಗೆದುಬಿಟ್ಟರು. ಒಟ್ಟು 30,000 ಜನರಿಗೆ ನಮ್ಮ ತಾಲೂಕಲ್ಲಿ ಅನ್ಯಾಯ ಆಗಿದೆ, ಮೋಸ ಆಗಿದೆ. ಒಂದು ಈತ ನೋಡಿ, ಇಷ್ಟು ವಯಸ್ಸಾಗಿರೋರಿಗೆಲ್ಲ ಪೆನ್ಷನ್ ಇಲ್ಲ. ತಿಂಗಳಾದ್ರೆ ಏನೋ ಬರ್ತದೆ, ಮಾತ್ರೇನೋ ಮತ್ತೊಂದು ಅಂಗಡಿಗೋ ಏನೋ ಹೋಗಿ ಬರಬೇಕು ಅಂತ ಪಾಪ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ. ಇವಾಗ ಅದನ್ನು ತೆಗೆದುಬಿಟ್ರು. ರೇಷನ್ ಕಾರ್ಡ್ ತೆಗೆದಿರೋದು ಅದೇ ಮೋಸವಾಗಿ ತೆಗೆದಿದ್ದಾರೆ. ಈಗ ನಮ್ಮೂರು ಈ ಗೆದ್ದಿರೋ ಕ್ಷೇತ್ರದ MLA ಕೇಳಿದ್ರೆ ಅವರಪ್ಪನೇ ರೇಷನ್ ಕಾರ್ಡ್ ಓನರು. ಆ ಇಲಾಖೆ ಮಂತ್ರಿ ಅವರಪ್ಪನೇ, ಫುಡ್ ಆ್ಯಂಡ್ ಸಿವಿಲ್ ಮಂತ್ರಿ ಅವರಪ್ಪನೇ. ಮಾಡ್ಬೋದಲ್ಲ ಅವರಪ್ಪನಿಗೆ ಹೇಳಿ ಕರೆಕ್ಷನ್ ಮಾಡಿ ಕೊಡಿಸ್ಬೋದಲ್ಲ ಎಲ್ಲ ಬಡವರಿಗೆ. ಸುಮ್ಮನೆ ಅಲ್ಲಿ ಇಲ್ಲಿ ಅದಾಲತ್ ಮಾಡ್ತೀವಿ, ಅದು ಕರೆಕ್ಷನ್ ಮಾಡ್ತೀವಿ ಅಂತೇಳಿ ಅದಾಲತ್ ಅಂತ ಹೇಳಿದ್ರೆ ಅಲ್ಲೇ ಕೂಡಲೇ ಪರಿಹಾರ ಕೊಡೋಂಥದ್ದು ಯಾರು ಏನೂ ಇಲ್ಲ, ಒಂದು ಕೊಡ್ತಾ ಇಲ್ಲ. ಸುಮ್ಮನೆ ಅಲ್ಲೆಲ್ಲ ಮೀಟಿಂಗ್ ಮಾಡ್ಕೊಂಬರೋದು, ಯಾಮಾರಿಸೋದು, ಮೋಸ ಮಾಡ್ತಾ ಇದ್ದಾರೆ ಜನರಿಗೆ. ಅದಕ್ಕೆ ಇದು ಮಾಡ್ಬೇಕಂದ್ರೆ ನಿಮ್ಗೆ ರಿನ್ಯೂವಲ್ ಮಾಡ್ಬೇಕಂದ್ರೆ ನಮ್ ತಾಯಿದು ತಗೊಂಡ್ ಬಾ, ತಂದೆ ತಗೊಂಡ್ ಬಂದ್ರೆ ಅದೆಲ್ಲ ಎಲ್ಲಿ ಹೋಗಿ ತಗೊಂಡ್ ಬರುತ್ತೆ ಸರ್? ಅದೆಲ್ಲ ಸ್ವಲ್ಪ ನೀವು ಅದಕ್ಕೆ ನಾನ್ ಕೇಳ್ತೀನಕ್ಕ, ನಾನ್ ಕೇಳ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ರಿನ್ಯೂವಲ್ ಮಾಡ್ಬೇಕು. ನಮ್ಮವ್ರು ಇಲ್ಲ, ಸತ್ತೋದ್ರು, ಅವ್ರ ತಂದೆದು ಎಲ್ಲಿ ಹೋಗಿ ನಾನು ತಗೊಂಡ್ ಬರ್ತೀನಿ? ಎಲ್ಲಾಗತ್ತೆ, ಎಲ್ಲಿ ಕೊಡ್ತಾರೆ, ಎಲ್ಲಿ ಸಿಗತ್ತೆ? ಅದು MLA ಗೊತ್ತಾಗಲ್ವಾ? ಅಧಿಕಾರಿಗಳು ಗೊತ್ತಾಗಲ್ವಾ? MLA ಅವ್ರ ಆಫೀಸರ್ಗೆ ಅವ್ರದೇ ಸರ್ಕಾರ ಇದೆ, ಕಾಂಗ್ರೆಸ್ ಗೌರ್ಮೆಂಟ್, ಕಾಂಗ್ರೆಸ್ MLA, ಅವರಪ್ಪ ಮಂತ್ರಿ. ಎಷ್ಟು ಈಸಿ ಆಗಿದೆ. ಬರೀ ನಾನು ಒಬ್ಬ MLA ಆಗಿದ್ದಾಗ ನಿಮ್ಗೆ ಯಾರಿಗಾನ ತೊಂದರೆ ಮಾಡಿದ್ನಾಕ? ರೇಷನ್ ಕಾರ್ಡ್ ತೆಗ್ಸಿದ್ನಾ, ಪೆನ್ಷನ್ ಕಾರ್ಡ್ ತೆಗ್ಸಿದ್ನಾ, ಯಾರಿಗಾನ ತೊಂದರೆ ಮಾಡಿದ್ನಾ? ನೋಡು, ಈ ಅಮ್ಮ ಬಂದು ಎಲ್ಲ ತೆಗೆದ್ಬಿಟ್ರು. ಈಗ ಅದಾಲತ್ ಏನಕ್ಕೆ ಅದಾಲತ್ತು? ವಿಧಾನಸೌಧ ಇಲ್ವಾ, ಸೆಷನ್ ಇಲ್ವಾ ಮಾತಾಡಕ್ಕೆ? ಅವರಪ್ಪ ಮಂತ್ರಿ ಇದಾರೆ, ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಆದೇಶ ಮಾಡಕ್ಕೆ ಆತರ ಓಡಿಸ್ತಾರೆ. ಅದಕ್ಕೆ ನಾವು ಜಗಳ ಮಾಡ್ಕೊಂಡೆ ಬಂದ್ರು ಅವ್ರಿಗೆ ಜಗಳನ ಆಯ್ತು ಅಲ್ಲಿ. ಯಾರ್ಯಾರ್ಗಕ್ಕ ಆಫೀಸಲ್ಲಿ ಏನಂತ ಬೈದ್ರು? ಏನಂತ ಒಂದು ರೆಸ್ಪಾನ್ಸ್ ಮಾಡಲ್ಲ, ಈ ತರ ಹೋಗಿ ಹೋಗಿ ಮನೆ ಹತ್ರ ಬರ್ತಾರೆ, ಹೋಗಿ ನೀವು ಅಲ್ಲಿ ಕೇಳಿ ಹಿಂಗ್ ಬೈದ್ ಕಳ್ಸೋದು. ಅವಾಗ ಓಟ್ ಹಾಕೋವಾಗ ನಿಮ್ ಮನೆ ಹತ್ರ ಸ್ವಾಮಿ ಬುದ್ಧಿ ಅನ್ಕೊಂಡ್ ಬರೋದು, ಈಗ ನಿಮ್ಮನ್ನ ಬೈದ್ ಕಳ್ಸೋದು. ನಾವು ಕೇಳ್ತಾ ಇದ್ವಿ, ಈ ಸಲ ಕಾಯ್ತಾ ಇದ್ವಿ, ಎಲ್ಲಾರನ್ನು ಕೇಳಕ್ಕೆ ಕಾಯ್ತಾ ಇದ್ದಾರೆ ಇಲ್ಲಿ ಬರ್ಲಿ ಅಂತ. ಇವ್ರು ನಮ್ಮ ಕೇಳಕ್ಕೆ ಹೋಗಲ್ಲ. ನಮ್ಗೆ ವಿಡೋ ಪಿಂಚನ್ ಮಾಡಿದ್ರಲ್ಲ, ಯಾರು ಮಾಡಿದ್ದು? ಇವಾಗ 4 ಚಿಕ್ಕ ವಯಸ್ಸಲ್ಲಿ ನಿಮ್ದು 4 ತಿಂಗಳೈತೆ ನಿಂತು. ನಿಮ್ದಕ್ಕ ಇವ್ರು ಚಿಕ್ಕ ಮಕ್ಳು ಇಟ್ಕೊಂಡಿದ್ದಾರೆ, ಇವ್ರು ಚಿಕ್ಕ ಮಕ್ಳು ಇಟ್ಕೊಂಡಿದ್ದಾರೆ, ಹಸ್ಬೆಂಡ್ ಇಲ್ಲ. ಅವ್ರ ಹೆಂಗ ತಿನ್ನಕ ರೇಷನ್ ಕಾರ್ಡ್ ಕಿತ್ಕೊಂಡು ತಿನ್ನಕ ಅನ್ನ ಊಟ ಕಿತ್ಕೊಂಡ್ರು. ಹೇಳಕ್ಕ, ಅನ್ಮೇರಿಡ್ಗೆ ರೇಷನ್ ಕಾರ್ಡ್ ಇದ್ರೇನೆ ಮಾಡೋದು ಅಂತ ನನ್ ಕಲ್ಪಿಸ್ತಾರೆ ಸರ್. ಅದಕ್ಕೆ ನಿಮ್ಗೇನ್ ಬೇಕಾಗಿತ್ತು? ರೇಷನ್ ಕಾರ್ಡ್ ಇಲ್ಲ ಸರ್, 2000 ಬರ್ತಾ ಇಲ್ಲ, ಏನು ಪೆನ್ಷನ್ ಗಿನ್ಷನ್ ಏನು, ರೇಷನ್ ಕಾರ್ಡ್ ಇಲ್ಲ ಇವ್ರಿಗೆ. ನೀನ್ ಒಬ್ಳೇ ಇದ್ಯಾ, ನಿನ್ಗೇನಿಲ್ಲ ಅಂತ ಕಲ್ಸ್ಬಿಟ್ಟಿದ್ದಾರೆ. ಈಗ ನೀವೆಲ್ಲ ಇಷ್ಟ ಜನ ಇದ್ಕೊಂಡು ನಿಮ್ದೇ ಕಿತ್ತಾಕ್ಬಿಟ್ಟವ್ರೆ. ಪಾಪ ಈ ಅಮ್ಮಂದ್ ಹೆಂಗ್ ಕೊಡ್ತಾರೆ ಹೇಳಿ? ನಮ್ಮ ಮಕ್ಕಳು ಇದನ್ನೇ ಇವ್ರಿಗೆ ಓಟ್ ಹಾಕಿ ಮಕ್ಕಳು ಇದ್ದಾರೆ ಅಂದ್ರೆ ಮ್ಯಾರೇಜ್ ಮಾಡ್ಕೊಂಡು ಮಕ್ಕಳಿರೋರ್ಗೆ 2000 ಬರೋದಿಲ್ಲ ಅಂತ ಹೇಳ್ತಾ ಇದಾರಂತೆ. ಮಕ್ಕಳು ನೋಡಿದ್ರೆ ನಾವ್ ಯಾಕೆ ಗೌರ್ಮೆಂಟ್ ಅಲ್ಲಿ ಇದು ಎಲ್ಲಾ ಮಕ್ಕಳು ತಂದೆ ತಾಯಿನ ಕೂಡ ಸಾಕ್ಬಿಟ್ಟಿದ್ರೆ ಇವ್ರ ಹತ್ರ ಭಿಕ್ಷೆ ಬೇಡಕ್ ಹೋಗ್ತಾ ಇದ್ರು, ಏನಿರ್ಲಿಲ್ಲ. ಈಗ ನೀವು ಅವರೇ ನೋಡಕ ದುಡ್ಡು ಕೊಡೋದು ಅದೆಲ್ಲ ಬೇಡ. ಇದು ಕ್ಯಾಸ್ಟ್ ಇನ್ಕಮ್ ಇದೆಲ್ಲ ಅದೆಲ್ಲ ಇಲ್ಲಿ ಅದೆಲ್ಲ ಆಗೋದಿಲ್ಲ ಸರ್. ಅಕ್ಕ, ನಾನು ಅಜಿಟೇಷನ್ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ನಿಮ್ಗೆಲ್ಲರಿಗೂ ನಾನು ಪಾಂಪ್ಲೆಟ್ ಸಮೇತ ನಿಮ್ಮ ಮನೆಗೆ ಕಳಿಸ್ತೀನಿ. ನೀವೆಲ್ಲ ಬನ್ರಿ, ನಾವೆಲ್ಲ ಕುತ್ಕೊಂಡು ನಮ್ಮ ಮಕ್ಕನ ನಮ್ಮ ನ್ಯಾಯ ಕೇಳೋಣ. ನಮ್ಗೆ ರೇಷನ್ ಕಾರ್ಡ್ ಬೇಕು, ಪೆನ್ಷನ್ ಬೇಕು,
ಇಂಥ ನೋಡಿ ಇಂಥ ಬಡವ್ರಿಗೆ ವಯಸ್ಸಾದವ್ರಿಗೆಲ್ಲ ಏನೇನು ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಎಲೆಕ್ಷನ್ ಟೈಮಲ್ಲಿ ಏನಕ್ಕೆ ಅಶ್ಯೂರೆನ್ಸ್ ಮಾಡ್ಬೇಕಾಗಿದ್ದು ಗ್ಯಾರಂಟಿಗಳು ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಅದೇ ಅವಾಗ ಓಟ್ಗೋಸ್ಕರ ಜನರನ್ನ ಮೋಸ ಮಾಡಿ ಇವರೆಲ್ಲ ಓಟ್ ಹಾಕ್ಸ್ಕೊಂಡ್ಬಿಟ್ಟು ಗೆದ್ದ ಮೇಲೆ ಎಲ್ಲ ಕಿತ್ಕೊಂಡ್ಬಿಟ್ರಲ್ಲ. ಇದಾ ಇವ್ರು ಮಾಡೋ ನ್ಯಾಯ? ಅದೇ ನಾವು ಕೇಳ್ತಾ ಇರೋದು. ನೀವು ನಮ್ ಜೊತೆಲಿ ಇರ್ರಿ, ನಾನು ನಿಮ್ ಪರವಾಗಿ. ಸ್ಟಾರ್ಟಿಂಗ್ ನೀವು ಮನೋ ಜೊತೆಗೆ ಆರ್ಮುಗನ ಜೊತೆಗೆ ಯಾವಾಗ ಬಂದಿರಿ? 10 years ಆಯ್ತಾ ಇಲ್ಲ 15 years ಆಯ್ತಾ? ಆವಾಗಿಂದ ಈ ಏರಿಯಾದಲ್ಲಿ ಯಾರು ಬರೋದಿಲ್ಲ. ಯಾಕಂದ್ರೆ ಇದು ಆಗ್ಬಿಟ್ರು, ಇದು ಸಂಪಿಂಗ್ ಅವ್ರ ಏರಿಯಾ ಏನು ಮಾಡೋದಿಲ್ಲ ನಮ್ಗೆ. ಮನೋ ಅಂದ್ರೆ ಕೇಳ. ನಾನು ನಿಮ್ ಪರವಾಗಿ ಹೋರಾಟ ಮಾಡಕ್ ನಿಮ್ ಮನೆ ಮಗನಾಗಿ ನಾನು ಇರ್ತೀನಕ್ಕ. ಯಾರು ಬರೋದಿಲ್ಲ, ಓಟ್ ಕೇಳಕ್ ಕೂಡ ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಸರ್ ಈಗ ನನ್ಗೆ ಎಷ್ಟು ಪ್ರಾಬ್ಲಮ್. ನೀವೆಲ್ಲ ನಿಮ್ಗೆಲ್ಲ ಬಂದ್ರಕ್ಕ, ನಾನು ಹೋರಾಟ ಮಾಡ್ತೀನಿ. ತಾಲೂಕ್ ಆಫೀಸ್ ಹತ್ರ ಹೋಗಿ ಕುತ್ಕೊಳ್ಳೋಣ, ನಾನ್ ಬರ್ತೀನಿ, ಎಲ್ಲರನ್ನು ಕರೆಸ್ತೀನಿ, ಬನ್ರಿ ಕೇಳೋಣ ಯಾಕೆ ಕಿತ್ಕೊಂಡ್ರು. ಅದೇ ಒಂದಿನ ಅರೇಂಜ್ ಮಾಡಿ ಬಿಟ್ರೆ ನಾನ್ ಕರಿತೀನಿ ಅಕ್ಕ ನಿಮ್ಮನ್ನ, ನೀವೆಲ್ಲ ಬನ್ರಿ. ಹಾ ಬರ್ಲಕ್ಕ? ಸರಿ. ಈ ನೋಡಿ ಈ ತರ ಇದ್ರೆ ಹಾವುಗಳು ಬರಲ್ವಾ? ಗಲೀಜೆಲ್ಲ ಹಿಂಗೆಲ್ಲ ಇದ್ರೆ ಏನ್ ಮಾಡ್ತಾ ಇದ್ ನಗರಸಭೆ ಏನ್ ಮಾಡ್ತಾ ಇದಾರೆ? ಹಾ ನಾವೆಲ್ಲ ಸ್ವಚ್ಛ ಮಾಡ್ತೀವಿ ಅದ್ ಮಾಡ್ತೀವಿ ಅಂತೇಳಿ ಬಂದಿದ್ದ ದುಡ್ಡನ್ನೆಲ್ಲ ಬೆಮ್ಮೆಲ್ ಬಂದಿದ್ದ ದುಡ್ಡೆಲ್ಲ ಖಾಲಿ ಮಾಡ್ಬಿಟ್ರು, BJML ಬಂದಿದ್ದ ದುಡ್ಡೆಲ್ಲ ಖಾಲಿ ಮಾಡ್ಬಿಟ್ರು. ಸುಮ್ನೆ ಆ ಹುಲ್ ಮಾರ್ಕೆಟ್ ಇಟ್ಕೊಂಡು ಆ ದುಡ್ಡೆಲ್ಲ ಅಲ್ಲೇ ಹಾಳು ಮಾಡ್ತಾ ಇದ್ದಾರೆ. ಇಲ್ಲಿ ಬಡವರು ಜನ ವಾಸ ಮಾಡೋ ಜಾಗದಲ್ಲಿ ಮೂಲಭೂತ ಸೌಕರ್ಯಗಳು ಕೊಡ್ಬೇಕಲ್ಲ, ಕುಡಿಯಕ್ಕೆ ನೀರು, ರಸ್ತೆ, ಚರಂಡಿ, ಬೀದಿ ಲೈಟು ಹಿಂಗೆಲ್ಲ ಮಾಡ್ಕೊಡ್ಬೇಕಲ್ಲ. ಯಾರು ಕೇಳೋರು ಯಾರು? KGF ಸಿಟಿನಲ್ಲಿ ಎಲ್ಲ ನಿಂತು ಪೂರ್ತಿ ಎಲ್ಲ ಲೀಡ್ಗಳೆಲ್ಲ ಓಟ್ ಹಾಕ್ಸ್ಬಿಟ್ರು. MLA ಓಟ್ ಹಾಕ್ಸಿರೋ ಲೀಡ್ಗಳು ಕೇಳ್ಬೇಕಾ MLAನ? ನಮ್ಮೂರು ಹಿಂಗೆ ಕೇಳಿ ಹಾಳಾಗ್ತಾ ಇದೆ ಅಂತ. ನಮಸ್ತೆ ಅಣ್ಣ. ಅಲ್ಲಲ್ಲ ನಾನು ಅಲ್ಲಿ ಕೇಳ್ತಾ ಇದ್ದೀನಿ ನಿಮ್ಗೆಲ್ಲ. ಒಂದ್ ನಿಮಿಷ ಅಲ್ವಾ? ಹೌದು ಅಲ್ವಾ? ಈ ತರ ಇದ್ರೆ ಹೆಂಗಣ್ಣ, ಹೆಂಗ್ ವಾಸ ಮಾಡ್ತಾರೆ ಹೇಳ್ರಿ? ಹಾವುಗಳು ಬಂದ್ ಮನೆ ಮಕ್ಕಳೆಲ್ಲ ವಯಸ್ಸಾದವರು ಮಕ್ಕಳು ಎಲ್ಲ ವಾಸ ಮಾಡ್ತಾ ಇರ್ತಾರೆ. ಆಯ್ತು ನಾ ಮಾತಾಡ್ತೀನಿ. ಬೇರೆ ಇನ್ಯಾರನ್ನ ಮಾಡಿದ್ರೆ ದೇಶ ಇಲ್ಲ ಆಗಿಂದಲೂ ನೀವೇ ಬರ್ತಾ ಇರೋದು. ಇಲ್ಲೇ ತುಂಬಾ ಪರಿಚಯ ಇದ್ದಿದ್ವಿ, ಇವರು ತುಂಬಾ ಕಾನ್ಫಿಡೆಂಟ್ ಆಗಿದ್ವಿ. ಆದ್ರೆ ಸದ್ಯಕ್ಕೆ ಈ ಸರಿಗೆ ಏನೂ ಆಗಿರ್ಲಿಲ್ಲ. ಈಗ ನೀರಿನ ಸಮಸ್ಯೆ ಇದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ನೀರು ಯಾರ ಹತ್ರ ಕೇಳ್ಬೇಕು? 5 ಮನೆಗೆ ನೀರೇ ಬರಲ್ಲ. ನಮ್ಗೆ ಗಂಡ ಇಲ್ಲ, ದುಡ್ಡು ಕೊಟ್ಟು ತಗೊಳ್ಳೋಷ್ಟು ಕೆಪಾಸಿಟಿ ನಮ್ಮಲ್ಲಿ ಇಲ್ಲ. ಅಂದ್ರೆ ಪೈಪ್ ಲೈನ್ ಇಲ್ಲ ಅಂತನಾ? ಪೈಪ್ ಇದೆ, ನೀರು ಬೋರ್ಗೆ ಒಂದು ಗುರ್ರಪ್ಪ ಅಂತ ಇಟ್ಟಿದ್ದಾರೆ. ಅವನು ದುಡ್ಡು ಕೊಟ್ರೇನೆ ಆನ್ ಮಾಡೋದು. ಇವತ್ತು 100 ರೂಪಾಯಿ ಕೊಟ್ರೇನೆ ಅವ್ನು ನೀರ್ ಬಿಡೋದು. ಬೋರ್ ಹಾಕೊಂಡಿದ್ರೆ ಅಲ್ಲಿ ಒಂದು 10 ಮನೆಗೆ ಬೋರು, ಇಲ್ಲಿ ಒಂದು 10 ಮನೆಗೆ ಬೋರು, ಇಲ್ಲಿ ಸೆಂಟ್ರಲ್ ಇರೋ 5 ಮನೆಗಳು ಎಲ್ಲಿ ಹೋಗ್ಬೇಕು? ಇರಲ್ಲ. ಈ ಬೀದಿ ಹೆಸರು ಏನ್ ಹೇಳೋದು? ಏನು ಅಡ್ರೆಸ್? ಗೋಂಡ್ಮಕ್ನಲ್ಲಿ 3rd 4th ಕ್ರಾಸ್ ಏನೋ ಬರುತ್ತೆ. ಆಗಲ್ಲ. ತಿಳ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇಲ್ಲ. ಇವಾಗ ಹೋಗ್ಬೇಕಂತಂದ್ರೆ ಮೀನಾಕ್ಷಿ 4-5 ಮನೆಗಿಲ್ಲ, ನೀರು ಬರಲ್ಲ. ನಾವೆಲ್ಲ ಹೋಗಿ ಭಿಕ್ಷೆ ಹತ್ಬೇಕು. ಕೇಳದೆ ಸುಮ್ಮನೆ ಇರಕ್ಕೂ ಆಗಲ್ಲ ನಮ್ಮಿಂದ. ಕೇಳ್ಬೇಕು, ಬಟ್ ಯಾರನ್ನ ಕೇಳ್ಬೇಕು, ಯಾವ ರೀತಿ ಕೇಳ್ಬೇಕು? ಇಲ್ಲ, ನಾವು ನಿಮ್ಮ ಹತ್ರ ಸಮಸ್ಯೆ ಇದೆ, ನಾವ್ ಹೇಳ್ಕೊಳ್ತಾ ಇದೀವಿ. ನೀವೇನೋ ನಮ್ಗೆ ಹೊಸಬ್ರಲ್ಲ, ಅದಕ್ಕೆ ಇರೋ ಪ್ರಾಬ್ಲಮ್ ಹೇಳ್ಬೇಕಲ್ಲ. ನೀವು ಹೇಳಿದ ತಕ್ಷಣ ಕಮಿಷನ್ ಮಾತಾಡ್ತೀವಿ. ಪ್ರಶ್ನೆ ಕೇಳೋದು, ಯಾಕಂದ್ರೆ ನೀರಿನ ಸಮಸ್ಯೆ ತುಂಬಾ ಇಂಪಾರ್ಟೆಂಟ್. ನೀರೇ ಇಲ್ಲ ಅಂದ್ರೆ ನಾವ್ ಎಲ್ಲಿಗೆ ಹೋಗೋದು? ತಪ್ಪೇನಿಲ್ಲ ಬಿಡು, ಬಾಧೆ ನೀವು ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತು ಸರ್, ಇಲ್ಲೇ ಸ್ಟ್ರೀಟ್ ಅಲ್ಲಿ ದುಡ್ಡು ಕೊಟ್ಟು ಇಟ್ಕೊಳ್ತಾ ಇದೀವಿ ಅಂತ. ಯಾವಾಗ್ಲೂ ಇಟ್ಕೊಳಕ್ ಆಗುತ್ತಾ? ನನ್ ಮಾತ್ರೆ ಕಾಸು ಉಳಿಸ್ಬಿಟ್ಟು ದುಡ್ಡು ಕೊಟ್ಟು ನೀರ್ ತಗೊಳ್ತೀವಿ. ಇಲ್ಲ ನಮ್ಮೂರಲ್ಲಿ ಕತ್ಲು. ನಂಬರು ಸೆಕೆಂಡ್ ಲೈನಾ? ಕಿರಣ್ ಅವರ ಸಂಪಂಗಿ ಮಾತಾಡ್ತಾ ಇದ್ದೀನಿ. ಗೋಂಡ್ಮಾಕ್ನಲ್ಲಿ ಸೆಕೆಂಡ್ ಲೈನಲ್ಲಿ ಮೀನಾಕ್ಷಿ ಅನ್ನೋರು ಮನೆ ಇದೆ. ಆ ಬೀದಿನಲ್ಲಿ ಒಂದು 7-8 ಮನೆ ನೀರಿಲ್ಲ, ಕುಡಿಯೋಕೆ ನಾವು ಬೇರೊಬ್ಬರಿಗೆ 100 ರೂಪಾಯಿ 200 ರೂಪಾಯಿ ಕೊಟ್ಟು ತಗೋಬೇಕು, ನಾವು ಹೆಂಗ್ ಜೀವನ ಮಾಡೋದು ಅಂತ ಹೇಳ್ತಾರೆ. ನಾನು ಇದು SIR ಪ್ರೋಗ್ರಾಮ್ ಇದಕ್ಕೆ ಬಂದಿದ್ದೆ.
ಕಮಿಷನರ್ ಶ್ರೀಧರ್ ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಫೋನ್ ತೆಗೆದಿಲ್ಲ, ಬೇರೆ ಕಾಲ್ ವೇಟಿಂಗ್ ಅಲ್ಲಿ ಇದ್ದಾರೆ. ಈಗ ನೀವು ತಕ್ಷಣ ಅಟೆಂಡ್ ಮಾಡಿ ಕೊಡು, ಫೋನ್ ಕೊಡ್ರಿ. ಶ್ರೀಧರ್ ಅವರೇ ನಮಸ್ತೆ. ಈಗ ಗೋಲ್ಮಾಕ್ನಲ್ಲಿ ಬಂದೆ SIR ಕೆಲಸದಲ್ಲಿ. ಸೆಕೆಂಡ್ ಕ್ರಾಸ್ ಅಲ್ಲಿ ಮೀನಾಕ್ಷಿ ಅನ್ನೋರ್ ಮನೆ ಇದೆ. ಅಲ್ಲಿ ಆ ಬೀದಿನಲ್ಲಿ ಕುಡಿಯಕ್ ನೀರೇ ಇಲ್ಲಂತೆ. ನಾವ್ ಎಲ್ಲಿ ಸರ್ ಹೋಗೋದು? ನಾವೆಲ್ಲ ₹100 ಕೊಟ್ಟು ತಗೋಬೇಕು. ಈ ತಕ್ಷಣ ಅಟೆಂಡ್ ಮಾಡ್ರಿ, ಅವ್ರಿಗೆ ನೀರಿನ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ಅಲ್ಲ, ಗೋಲ್ಮಾಕ್ನಲ್ಲಿ ಸೆಕೆಂಡ್ ಕ್ರಾಸು, ಅವರು ಮನೆ ಅಡ್ರೆಸ್ ಮೀನಾಕ್ಷಿ ಅಂತ. ಆ ಬೀದಿಗೆ ಹೋದ್ರೆ ಎಲ್ಲ ಹೇಳ್ತಾರೆ. ಓಕೆ ಕುಡಿಯೋ ನೀರಲ್ಲ, ಉಪ್ಪು ನೀರೇ ಯಾವುದು. ನಾನು ಇಲ್ಲಿ ಒಳ್ಳೆ ನೀರು ಕೊಡಬೇಕು ಅಂತ ಹೇಳಿದ್ದೀನಿ ನಿಮ್ಮ ಮುಂದೆ ಅಲ್ವಾ? ಈಗ ನೀವು ಕೇಳಿದ ತಕ್ಷಣ ನಾನು ಅಧಿಕಾರಿಗಳಿಗೆ ಹೇಳ್ಬೇಕಾದ್ರೆ ನನ್ನ ಕರ್ತವ್ಯ. ನಾವು ಇಲ್ಲಿ MLA ಇದ್ದಾಗ ಏರಿಯಾಗೆಲ್ಲ ಬಂದಾಗ ನೀವೆಲ್ಲ ನಮಗೆಲ್ಲ ಸಪೋರ್ಟ್ ಮಾಡಿದ್ದೀರಿ. ಆ ಇದಕ್ಕೋಸ್ಕರ ನಾನು ತಕ್ಷಣ ಅಟೆಂಡ್ ಮಾಡಿದ್ದೀನಿ. ಆದರೆ ಇಲ್ಲಿ ಈಗಿರೋ MLA 2 ಸಾರಿ ಗೆದ್ದವರು. ನಿಮ್ಮ ಏರಿಯಾಗೆ ಬಂದೇ ಇರಲ್ಲ ಬಿಡ್ರಿ. ಅವರು ಈ ಬೀದಿ ಯಾವ್ದಂತ ಗೊತ್ತಿರಲ್ಲ. ಅವರು ಈ ಸಮಸ್ಯೆಗಳು ಇಲ್ಲಿ ಅಲ್ಲ, ತೇಜ ಪೂರ್ತಿ ಇದೆ. ಇನ್ನೇನು ಬರಗಾಲ ಪ್ರಾರಂಭ ಆಗಿದೆ ನಮ್ಮ ಜಿಲ್ಲೆಗೆ. ಮಳೆಗಳು ಕೂಡ ಸರಿಯಾಗಿ ಬರೋಂಥ ನಿರೀಕ್ಷೆ ಇಲ್ಲ. ಕುಡಿಯೋ ನೀರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಬೇರೆ ಅಕ್ರಮವಾಗಿ ಜಮೀನುಗಳು ಬೇರೆ ತಾಲೂಕಿಗೆಲ್ಲ 60 ಮನೆ ಪೇಪರೆಲ್ಲ ನೋಡಿದ್ರಲ್ಲ, 60 ಎಕರೆ ಶ್ರೀನಿವಾಸಪುರ ತಾಲೂಕು ಮಾಡವ್ರೆ ಈ ಕ್ಷೇತ್ರದ MLA. ನಾನು ಅದನ್ನೇ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇತ್ತು, ಹೋರಾಟ ಮಾಡ್ತಾ ಇದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡ್ರಿ, ಒಳ್ಳೆ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ರಿ. ಬೇರೆ ಇನ್ನೇನಿಗಿಲ್ಲ. ನೀವೇನೇ ಸಮಸ್ಯೆ ಇದ್ರು ಕೂಡ ನೀವು ನನಗಾದ್ರೂ ಫೋನ್ ಮಾಡ್ರಿ. ನಾನು ಫೋನ್ ಎತ್ತಿಲ್ಲ ಅಂದ್ರೆ ಮೆಸೇಜ್ ಹಾಕಿ ವಾಪಸ್ ಮಾಡ್ತೀನಿ. ಇಲ್ಲಾಂದ್ರೆ ವಿಘ್ನೇಶಿ ಹುಡುಗರಿಗೆಲ್ಲ ಹೇಳಿದ್ರೆ ನಾನು ಬಂದು ಅಟೆಂಡ್ ಮಾಡ್ತೀನಿ. ಇನ್ನೊಂದು ಸಮಸ್ಯೆ ಏನಂದ್ರೆ ರೋಡು ಇದು ಕ್ಲಿಯರ್ ಮಾಡಿದಾರೆ, ರೋಡ್ ಹಾಕ್ಸಿದಾರೆ. ಯಾವ ತರ ಬರ್ತಾರೆ ಅಂದ್ರೆ ತುಂಬಾ ಮಕ್ಕಳು ಓಡಾಟ ಇದೆ ಇಲ್ಲಿ ಕಾರ್ನರಲ್ಲಿ. ಹಂಸಿ ಇಡಬೇಕು. ತುಂಬಾ ಜನ ಬಿದ್ದೋಗ್ತಾ ಇದಾರೆ. ಮೊನ್ನೆ ಹೋಗಿ ಟ್ಯಾಂಕರ್ಗೆ ಹೋಗಿ ಆಟೋ ಅವ್ರು ಗುದ್ದುಬಿಟ್ಟು ಆಟನೇ ಒಟ್ಟೋಗಿತ್ತು. ಸದ್ಯಕ್ಕೆ ಎಪ್ಪನಿಗೆ ಏನೋ ತಲೆಗೆ ಏಟಾಗಿದೆ, ಉಳ್ಕೊಂಡವ್ರೆ. ತುಂಬಾ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಹೇಳ್ತೀನಿ. ಈಗ ಇದಿಷ್ಟು SIR ಫಾರ್ಮ್ಗಳೆಲ್ಲ ಫಿಲ್ಅಪ್ ಮಾಡಿ ಕೊಟ್ಟಿದ್ದೀವಿ. ಬರ್ಬೋದಾ? ಓಕೆ ಸರ್. ಸರ್ ನಿಮ್ ನಂಬರ್ ಯಾರು ಮಾಡಿದ ಫಾರಂ ಫಿಲ್ಅಪ್? ಅದು ಮಕ್ಳು ಯಾರು ಬಂದ್ರಲ್ಲ. ಸರಿ ಸರಿ. ಎಷ್ಟು ಜನ ಇದಾರೆ ಅಕ್ಕ ಮನೇಲಿ? 4 ಜನ ಸರ್. ಇದ್ಯಾಕೆ ಖಾಲಿ ಬಿಟ್ಟಿದ್ದೀರಿ? ಇದು ಒಂದೇನೆ ಫಿಲ್ಅಪ್ ಮಾಡಿ ಹೇಳಿದ್ರು. 4 ಜನ ಇದ್ದೀರಾ? ಇದು ನೋಡಿ, ಇದು ಖಾಲಿ ಇದೆ. ಮನೆ 2 3 4 ಇದು ಖಾಲಿ ಇದೆಯಕ್ಕ? ಯಾಕೆ ಅದು ಖಾಲಿ ಇಟ್ಕೊಂಡಿದ್ದೀರಿ? 2 ಕೊಟ್ಟಿದ್ರು ಸರ್, ಒಂದು ಮಾಡಕ್ ಹೇಳಿದ್ರು. ಒಂದೊಂದೇ ಮಾಡಿದ್ರು. ಒಂದೊಂದು ನೀವು ಇಟ್ಕೊಳ್ಳಿ, ಒಂದು ಫಿಲ್ಅಪ್ ಮಾಡಿಕೊಳ್ಳಿ ಅಂತ ಹೇಳಿ. ಇದು ವಾಪಸ್ ಕೊಡ್ಬೇಕಲ್ಲ ಅವ್ರಿಗೆ ನೀವು? ಅವ್ರು ಬರ್ತಾರೆ ಅಂತ ಹೇಳಿ. ಇದು ಮರಿದಿರ ಕೊಟ್ಬಿಟ್ರಕ್ಕ? ಸರಿ ಸರಿ. ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ನೋಡ್ರಿ. ಆದ್ರೆ ನಮ್ಮ ತಹಸೀಲ್ದಾರ್ ಕನ್ನಡ ಮಾತಾಡಕ್ ಬರಲ್ಲ. ಇದು ದುರ್ದೈವ ನಮ್ಮ ಕ್ಷೇತ್ರದ್ದು. ಮಾತಾಡ್ತೀನಿ. ನಮಸ್ತೆ ಅಕ್ಕ. ಸರ್ ಬನ್ನಿ ಸರ್. ಫಾರಂ ನೀವೇ ಫಿಲ್ಅಪ್ ಮಾಡಿದ್ರಾ? ಮನೇಜ ಕಲ್ಲು ಹಿಡಿದು ಇದು ವಾಪಸ್ ಕೊಟ್ರ ಅವ್ರಿಗೆ? BLO ಬಂದಿದ್ದಲ್ಲ, ಇನ್ನೂ ಕೊಟ್ಟಿಲ್ಲ. ಅವ್ರಿಗೆ ಕೊಟ್ಬಿಡ್ಬೇಕು. ಈಗ ನೀವು ಸೈನ್ ಮಾಡಿದಿರಲ್ಲ, ಮತ್ತೆ ಅವ್ರಿಗೆ ಕೊಟ್ಬಿಡಿ. ಆವಾಗ ನಿಮ್ದು ಹೊಸ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದ್ಬಿಡುತ್ತೆ. 8 ಜನ ಇದಾರಕ್ಕ ನಿಮ್ಮ ಮನೇಲಿ? ಇದು ಒಂದೇ ಇದೆ ಫಾರಮ್ಮು? ಸರಿ. ಚೆನ್ನಾಗಿದ್ದೀರಾ? ಏನು ಹೆಸರು? ಅಮ್ಮ ಹೆಸರು? SIR ಮತ ಪರಿಷ್ಕರಣೆಯ ಸಂದರ್ಭ ಇದು. ಅದಕ್ಕೆ ಏನೇನು ನಡೀತಾ ಇದೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ಮನೆಗಳಿಗೆ ಆ ಎನ್ಯುಮರೇಷನ್ ಫಾರಮ್ ಹೇಗೆ ಕೊಟ್ಟಿದ್ದಾರೆ, ಫಿಲ್ಅಪ್ ಹೆಂಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮನೆಗಳಿಗೆಲ್ಲ ನೋಡೋಣ ಅಂತೇಳಿ ನಮ್ಮ ಮುಖಂಡಗಳ ಜೊತೆಲಿ ಇಲ್ಲಿ ಬಂದೆ. ಬಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅಂಗನವಾಡಿ ಟೀಚರ್ಗಳು ಕೆಲಸಕ್ಕೆ ಅವ್ರ ಕೈಲಾದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಇನ್ನಷ್ಟು ಪರಿಣಿತರನ್ನು ಇವ್ರ ಜೊತೆ ಕಳಿಸ್ಬೇಕು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ತುಂಬ ಜನ ಇದ್ದಾರೆ. ಅವರನ್ನು ಇವ್ರ ಜೊತೆಲಿ ಇನ್ವಾಲ್ವ್ಮೆಂಟ್ ಮಾಡಿದ್ರೆ ಪ್ರಗತಿ ಚೆನ್ನಾಗಾಗುತ್ತೆ. ಈ ಪರ್ಸೆಂಟೇಜ್ ಭಾಳ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಬರೀ ಅಂಗನವಾಡಿ ಟೀಚರ್ಗಳಿಗೆ ಭಾಳ ಒತ್ತಡ ಕೊಟ್ಟು ಕೆಲಸ ಮಾಡಿದ್ರೆ ಅವ್ರು ಎಷ್ಟು ಮಾಡೋಕ್ಕಾಗತ್ತೆ?
ಮಕ್ಕಳಿಗೆ ಅಲ್ಲಿ ಯೋಗಕ್ಷೇಮ ನೋಡಬೇಕು, ಪಾಠ ಹೇಳ್ಕೊಡ್ಬೇಕು, ಮತ್ತೆ ತಿರುಗಿ ಇಲ್ಲಿ ಎಲ್ಲರೂ ಮನೆಗಳ ಹತ್ರ ಬಂದು ಮತ ಪರಿಷ್ಕರಣೆ ಕೆಲಸ ಮಾಡಬೇಕು. ಅವ್ರು ಮಾಡೋದ್ರ ಜೊತೆಗೆ ಈಗ ಎಷ್ಟೋ ಜನಕ್ಕೆ, ಸುಮಾರು ಜನಕ್ಕೆ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತೇಳಿ ನಮ್ಮ ಸಾರ್ವಜನಿಕರು ಕೇಳಿದಾಗ ಅವ್ರಿಗೆ ಹೇಳಕ್ಕೆ ಬರ್ತಾ ಇಲ್ಲ ಸುಮಾರು ಜನಕ್ಕೆ. ಅದಕ್ಕೆ ಬೇರೆ ಇಲಾಖೆಗಳಲ್ಲಿರೋ ಎಲ್ಲ ನೌಕರರನ್ನು ಇದಕ್ಕೆ ಇನ್ವಾಲ್ವ್ಮೆಂಟ್ ಮಾಡಿದ್ರೆ ಉತ್ತಮ ಅಂತೇಳಿ ನನ್ನ ಒಂದು ಸಲಹೆ. ಅದು ಜಿಲ್ಲಾಧಿಕಾರಿಗಳು ಗಮನಿಸಬೇಕು. ಅದ್ರ ಜೊತೆಗೆ ಈಗ ನಮ್ಮೆಲ್ಲ ಹಿರಿಯರು ಇದ್ದಾರೆ, ತಾಯಂದರು ಎಲ್ಲ ನಿಂತಿದ್ದಾರೆ, ನನಗೆ ಅಕ್ಕ ಸಮಾನ ತಾಯಿ ಸಮಾನರೆಲ್ಲ ಇಲ್ಲಿದ್ದಾರೆ. ಅವರು ಕೇಳ್ತಾರ ಪ್ರಶ್ನೆ ಇದೆ, ನಾವು ಯಾವತ್ತೂ ಕೂಡ ಅವ್ರ ಹತ್ರ ನಮ್ಗೆ ಊಟ ಕೊಡಿ, ರೇಷನ್ ಕೊಡಿ, ಪೆನ್ಷನ್ ಕೊಡಿ ಅಂತ ಅವ್ರ ಮನೆ ಬಾಗಿಲಿಗೆ ಅಲ್ಲಿ ನಾವು ಕೇಳಿಲ್ಲ. ಅವರಾಗ ಅವರು 5 ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಓಟ್ ಹಾಕ್ಸ್ಕೊಂಡು ಗೆದ್ದ ಮೇಲೆ ಇವತ್ತು ನಮ್ಮ ಹತ್ರ ಎಲ್ಲ ಕಿತ್ಕೊತಾವ್ರೆ ವಾಪಸ್ಸು ಅಂತೇಳಿ ಅವರೇ ಹೇಳ್ತಾವ್ರೆಲ್ಲ. ಅವ್ರು ವಾಪಸ್ ಅವ್ರ ಬಾಯಿಂದನೇ ಕೇಳ್ರಿ. ಇವತ್ತು ರೇಷನ್ ಕಾರ್ಡು ಹೋಗಿದೆ, ಪೆನ್ಷನ್ ಹೋಗಿದೆ. ಯಾಕೆ ಹೋಯ್ತು? ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ತಾಲೂಕಲ್ಲಿ ಒಬ್ಬರಿಗೆ ನಾವು ಪೆನ್ಷನ್ ತೆಗ್ದಿದ್ದೀವಾ, ರೇಷನ್ ಕಾರ್ಡ್ ತೆಗ್ದಿದ್ದೀವಾ? ಒಂದು ಉದಾಹರಣೆ ತೋರಿಸ್ಲಿ. ಓಲಿ ತಿದ್ದುಪಡಿಗಳು ಕೂಡ ಮಾಡ್ತಾ ಇಲ್ಲ. ಈಗ ತಿದ್ದುಪಡಿನೂ ಕೂಡ ಮಾಡ್ತಾ ಇಲ್ಲ. ಪೆನ್ಷನ್ ಯಾಕೆ ನಿಲ್ಲಿಸಿದ್ರಿ? ಇವ್ರು ಏನಾಗಬೇಕು? ಇವ್ರಿಗೆ ಎಷ್ಟು ವಯಸ್ಸು? ಹೇಳ್ರಿ. ಇವ್ರು ಮಕ್ಕಳು ನೋಡಲ್ಲ, ಮನೇಲಿ ಯಾರು ನೋಡೋರು, ಕಾಪಾಡೋರಿಲ್ಲ. ಒಂದು ಜ್ವರ ಬಂತು, ತಲೆನೋವು ಬಂತಂದರೆ ಅಂಗಡಿಗೆ ಹೋಗಿ, ಮೆಡಿಕಲ್ ಶಾಪ್ಗೆ ಹೋಗಿ ಒಂದು ಮಾತ್ರೆ ತಗೊಳಕ್ಕೆ ದುಡ್ಡಿಲ್ಲ. ಪೆನ್ಷನ್ ಯಾರು? ನಿಮ್ಮ ತಾತನ ಗಂಟು ಕೊಡ್ತಾ ಇದ್ದೀರಾ? ನಿಮ್ಮ ಮನೆ ದುಡ್ಡು ಕೊಡ್ತಾ ಇದ್ದೀರಾ? ಸರ್ಕಾರ ದುಡ್ಡು ಕೊಡ್ತಾ ಇರೋದು. ಎಷ್ಟು ವರ್ಷಗಳಿಂದ ಪೆನ್ಷನ್ ಬರ್ತಾ ಇದೆ? ಯಡಿಯೂರಪ್ಪ ಸಾಹೇಬರು CM ಆದ ಕಾಲದಿಂದಲೂ ಕೂಡ ಪೆನ್ಷನ್ ಬರ್ತಾ ಇದೆ. ಈಗೆಲ್ಲ ಪೆನ್ಷನು ಕೂಡ ಇಂಥ ವಯಸ್ಸಾದವ್ರಿಗೆ, ವಿಡೋಸ್ಗೆ ಎಲ್ಲರಿಗೂ ಕೊಟ್ಟು ನಿಲ್ಲಿಸ್ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಯಾಕೆ ಕಿತ್ತಿದ್ರಿ? ಪೆನ್ಷನ್ ಯಾಕೆ ತೆಗೆದಿದ್ದು? ಒಂದು ಮಕ್ಕಳು ನೋಡ್ತಾರ, ಎಲ್ಲ ಎಷ್ಟೋ ಮನೆಗಳಲ್ಲಿ ಮಕ್ಕಳಿದ್ದಾರೆ, ಅದಕ್ಕೆ ತೆಗಿತಾ ಇದ್ದೀವಿ ಅಂತೇಳಿ ಮೊನ್ನೆ ತಹಸೀಲ್ದಾರ್ ಅವರು ಮಾತಾಡಿದ್ದಾರೆ. ಹಾಗಾದ್ರೆ ಅವ್ರ ಮನೇಲಿ ಮಕ್ಕಳಿದ್ರೆ ಹಂಗಾರೆ ಬೇರೆ ಕಳಿಸ್ಬಿಡ್ಲಿ? ಅನಾಥಾಶ್ರಮಗಳು ಯಾಕೆ ಜಾಸ್ತಿ ಆಗ್ತಾ ಇದ್ದಾವೆ? ಮಕ್ಕಳು ನೋಡಲ್ಲ ಅಂತ. ಅಂಥ ಟೈಮಲ್ಲಿ ಈ ದುಡ್ಡಿದ್ರೆ ಏನಾದರೂ ಅವ್ರ ಕಷ್ಟಕ್ಕೆ ಆಗ್ತದೆ ಅಂತೇಳಿ ಪೆನ್ಷನ್ ಬರೋದು. ನೀವು ಅದನ್ನು ಕಿತ್ಕೊಂಡು ಯಾಕೆ ನೀವು ಯಾರು ಕೊಡ್ತೀರಿ ಆ ಪೆನ್ಷನ್ ಕಿತ್ಕೊಂಡು? ನೀವು ಅಲ್ಲ, ಯಾರಿಗೆ ಲಾಭ? ಆಮೇಲೆ ರೇಷನ್ ಕಾರ್ಡ್ ನಿಲ್ಲಿಸಿದ್ದೀರಿ. ಒಬ್ಬರಿಗೆ ರೇಷನ್ ಕಾರ್ಡ್ ನಿಲ್ಲಿಸಿದ್ರೆ ಒಂದು ಮನೇಲಿ 10 ರಿಂದ 15 ಜನಕ್ಕೆ ಅನ್ನ ಕಿತ್ಕೊಂಡಿದ್ದೀರಿ ನೀವು. ಅವ್ರ ಹೊಟ್ಟೆ ಮೇಲೆ ಹೊಡೆದಿದ್ದೀರಿ ನೀವು ಅದಾಲತ್ ಮಾಡ್ತಾ ಇದ್ದೀರಲ್ಲ ಊರಲ್ಲ. ಏನಕ್ಕೆ ಅದಾಲತ್ತು? ಅಧಿಕಾರಿಗಳನ್ನ ಕರೆದು ಅಧಿಕಾರಿಗಳ ಮೂಲಕ ಮಾಡಿಸೋದಲ್ಲ. ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ತಂದೆಯವರೇ ಮಂತ್ರಿ ಆ ಇಲಾಖೆಗೆ, ಹೋಗಿ ಮನೇಲಿ ಕುತ್ಕೊಂಡು ಮಾಡಿಸ್ರಿ. ನನ್ನ ಕ್ಷೇತ್ರದಲ್ಲಿ ಓಟ್ ಹಾಕಿದ್ದಾರೆ, ನನ್ನ MLA ಮಾಡಿದ್ದಾರೆ, ಜನ ಬೀದಿಯಲ್ಲಿ ನಾನು ಬೈತಾ ಇದ್ದಾರೆ, ರೇಷನ್ ಕಾರ್ಡ್ ವಾಪಸ್ ಕೊಡ್ಬೇಕಂತ ಕೊಡಿಸ್ರಿ. ಅದು ಕೊಡಿಸ್ತೀರಾ ನೀವು? ಅವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರ ಓಟ್ ಕಿತ್ಕೊಂಡು ನೀವು MLA ಆದ್ರಲ್ಲ, ನೀವು ಆರಾಮಾಗಿ ಈಗ MLA ಅಂತ ಓಡಾಡ್ತಿರಲ್ಲ. ಯಾರಿಂದ? ಇಂಥವ್ರಿಂದ. ನಮ್ಮ ಕ್ಷೇತ್ರ ಜನ ಓಟ್ ಹಾಕಿದ್ರಿಂದ ನೀವು MLA ಆದರೆ ಇವತ್ತು ನಿಮ್ಮ ತಂದೆ ಮಿನಿಸ್ಟರ್ ಆಗಿದ್ದಾರೆ, ನಿಮ್ಮ ಸರ್ಕಾರ ಬಂದಿದೆ. ನಾವು ಯಾರು ಕೇಳಬಾರ್ದಾ? ಹೇಳ್ರಿ. ನೀವು ಅದಾಲತ್ ಅಂತ ಅದಾಲತ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಅದಾಲತ್ ಅರ್ಥ ಏನು? ಆ ತಕ್ಷಣಕ್ಕೇನೆ ಪರಿಹಾರ ಸಿಕ್ಕಬೇಕು ಅಂತ. ಮೊನ್ನೆ ಅದಾಲತ್ ಮಾಡಿದ್ದೀರಿ ನೀವು. 18ನೇ ವಾರ್ಡಲ್ಲಿ ಇರ್ಬೇಕು ಮೋಸ್ಟ್ಲಿ. 8 ಜನಕ್ಕೆ ರೇಷನ್ ಕಾರ್ಡ್ ವಾಪಸ್ ಕೊಟ್ರಿ, 8 ಜನಕ್ಕೆ ಪೆನ್ಷನ್ ವಾಪಸ್ ಕೊಟ್ರಿ, ಒಬ್ಬರಿಗೂ ಇಲ್ಲ. ಅದಾಲತ್ ಅದಾಲತ್ ಯಾವ ಮನೆ ಉದ್ಧಾರ ಮಾಡಕ್ಕೆ ಅದಾಲತ್ ಮಾಡೋದು? ಈ ಜನರಿಗೆ ಇನ್ನೂ ಮೋಸ ಮಾಡ್ತಾ ಇದ್ದೀರಾ, ಇನ್ನೂ ಯಾಮರಿಸ್ತಾ ಇದ್ದೀರಾ KGF ಅವ್ರನ್ನ. ಇದೆಲ್ಲ ಬಿಟ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ದೀರಿ, ಅದ್ರಲ್ಲಿ ಲೂಟಿ ಹೊಡೆಯೋಣಂತ. 60 ಎಕರೆಗೆ ನಾನು ಇಲ್ಲಿಂದ ಶ್ರೀನಿವಾಸಪುರದವರು ಸಾಗುವಳಿ ಮಾಡ್ಕೊಂಡಿದ್ದಾರೆ ಅಕ್ರಮವಾಗಿ ಅಂತೇಳಿ ನಾನು ಪತ್ರಿಕೆ ಮಾಧ್ಯಮ ಗೋಷ್ಠಿ ಕರೆದ್ರೆ 16 ದಿವಸ ಆಯಿತು. ಈ ಕ್ಷೇತ್ರದ MLA ತುಟಿ ಬಿಚ್ಚಿಲ್ಲ, ಒಂದೇ ಒಂದು ಮಾತು ರಿಯಾಕ್ಟ್ ಇಲ್ಲ. ನಿಮ್ಮಂಥವ್ರು ಯಾರನ್ನ ಹೋಗಿ ಕೇಳಿದ್ರೆ ನಾನು ಹೇಳ್ತೀನಿ ಸಮಯ ಬಂದಾಗ ಅಂತ. 2028ಗೆ ಬರ್ತದೆ ಸಮಯ. ಆವಾಗ ಜನ ಹೇಳ್ತಾರೆ, ನೀವೇನು ಹೇಳೋದೇನು ಬೇಕಾಗಿಲ್ಲ. ಜನ ಹೇಳ್ತಾರೆ. ಇವ್ರ ಹತ್ರ ಬಂದು ಕೇಳೋಕ್ಕಾಗತ್ತಾ ನೆಕ್ಸ್ಟ್ ಏನಾದರೂ? ಆ ಬೀದಿಗಳು ನೋಡ್ರಿ, ಆ ಚರಂಡಿಗಳು ನೋಡ್ರಿ ಹೆಂಗಿದೆ. ಹಾವುಗಳು ಬರ್ತವೆ, ಕಚ್ಚಿದ್ರೆ ಮಕ್ಕಳು ಇರ್ತಾರೆ, ಇಂಥ ವಯಸ್ಸಾದವರು ಇರ್ತಾರೆ. ಅವ್ರಿಗೇನ ಅನಾಹುತ ಆದರೆ ಯಾರು ದಿಕ್ಕು? ಅದಕ್ಕೆ ನಮ್ಮ ಕ್ಷೇತ್ರ ಜನರಿಗೆ ಹೇಳ್ತಾ ಇದ್ದೀನಿ, ಯಾರ್ಯಾರಿಗೆ ಪೆನ್ಷನ್ ಹೋಗಿದೆ, ಯಾರ್ಯಾರಿಗೆ ರೇಷನ್ ಕಾರ್ಡ್ ಹೋಗಿದೆ, ಅವರೆಲ್ಲರಿಗೂ ಕೂಡ ತಾಲೂಕು ಆಫೀಸಿಂದ ನಾವು ಧರಣಿ ಕೂತ್ಕೊಳ್ಳೋಣ. ನೀವೆಲ್ಲರೂ ಬನ್ನಿರಿ, ನಮಗೆ ರೇಷನ್ ಕಾರ್ಡು ಪೆನ್ಷನ್ ಕೊಡೋವರೆಗೂ ನಾವು ಎದ್ದೊಳೋದು ಬೇಡ. MLA ಉತ್ತರ ಕೊಡಲಿ ಯಾಕೆ ತೆಗ್ದಿದ್ದೀವಿ ಅಂತೇಳಿ. ತಹಶೀಲ್ದಾರ್ ಹೇಳ್ತಾರೆ ಮೊನ್ನೆ 1,30,000 20,000 ಏನೋ ನಾವು ನಿಗದಿ ಮಾಡಿದ್ದಾರೆ ಸರ್ಕಾರ ಅಂತ. ಪಕ್ಕದಲ್ಲಿ MLA ಕೂತಿದ್ದಾರೆ, ಮೈ ಕಿತ್ಕೊಂಡು ಹೇಳ್ಬೋದಾಗಿತ್ತಲ್ಲ.
ನಾವು ಮಾಡಿಲ್ಲ 30,000 ಇರೋದು, ನಾವು ಕಿತ್ತಿಲ್ಲ, ಇಲ್ಲ ಕಿತ್ತಿದ್ರೆ ಹಂಗೆ ಸರಿ ಮಾಡಿ 1 ವಾರದೊಳಗಡೆನೋ 10 ದಿವಸ ಒಳಗಡೆನೋ ಪೆನ್ಷನ್ ಕೊಡ್ತೀವಿ, ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ಬೋದಲ್ಲ. ಹೆಂಗ್ ಕೂತಿದ್ದಾರೆ ನೋಡಿದ್ರಾ? ಎಲ್ಲ ವಿಡಿಯೋಗಳಲ್ಲಿ ಗಮನಿಸಿದ್ವಿ. ಸುಮ್ಮನೆ ಸೈಲೆಂಟಾಗಿ ಏನು ಗೊತ್ತಿಲ್ಲದ ಥರ ಕುಂತವ್ರು MLA. ತಹಸೀಲ್ದಾರ್ ಹೇಳ್ತಾ ಇರೋದು, ನಾವು ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡೋಕೆ ಬರಲ್ಲ, 1,20,000 ರೂಪಾಯಿ ಮಾಡಿ ನೀವು ಬಂದು ಎಲ್ಲ ಕಿತ್ಕೊಂಬಿಟ್ರಿ. ಯಾಕೆ ಈ ಕ್ಷೇತ್ರ ಜನ ಗೆಲ್ಸಿದ ತಪ್ಪುಗ? ಎಷ್ಟು ಮೋಸ ಮಾಡ್ತೀರಿ ನಮ್ಮ ಕ್ಷೇತ್ರ ಜನರಿಗೆ ನೀವು. ಬೇರೆ ಯಾರ್ಯಾರ ಕೈಲೂ ಏನೇನೋ ಹೇಳ್ಸೋದು. ನೀವು ಮಾತಾಡ್ರಿ, ಈ ಕ್ಷೇತ್ರದ MLA ನೀವು. ನಾನು ಈ ಕ್ಷೇತ್ರದ ಮಾಜಿ ಶಾಸಕ, ನಾನು ಮಾತಾಡ್ತಾ ಇದ್ದೀನಿ. ನನಗೆ ಉತ್ತರ ಕೊಡ್ರಿ, ನಮ್ಮ ಜನರಿಗೆ ಉತ್ತರ ಕೊಡ್ರಿ. ಅದಾಲತ್ ಅಂತ ಯಾವ ಮನೆ ಉದ್ಧಾರ ಮಾಡಕ್ರಿ ಅದಾಲತ್ತು? ತಹಸೀಲ್ದಾರ್ ಹೇಳ್ತಾ ಇರೋದಕ್ಕೆ ಪಕ್ಕದಲ್ಲೇ ಕುಂತ್ಕೊಂಡು 1,20,000 ಈ ಸರ್ಕಾರ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕ್ಷೇತ್ರದ ಶಾಸಕರು ಮಾಡಿದ್ದಾರೆ 1,20,000 ಇನ್ಕಮ್ ಸರ್ಟಿಫಿಕೇಟ್ಗೆ ಅಂತ ಅರ್ಥ. ಅವರೇ ತಾನೇ ಸರ್ಕಾರ. 32,000 ಇದ್ದಿದ್ದು ನಮ್ಮ ಸರ್ಕಾರದಲ್ಲೂ ಇತ್ತು, ನಮ್ಮ ಅವಧಿಯಲ್ಲೂ ಇತ್ತು. ಅವಾಗ ನಾವು ಹೇಳ್ಬೋದಾಗಿತ್ತಲ್ಲ, 1,20,000 ಮಾಡ್ಬಿಟ್ಟಿದ್ವಿ, ರೇಷನ್ ಕಾರ್ಡ್ ಕೊಡೋಕೆ ಬರಲ್ಲ ಅಂತ. TV ಇದ್ರೆ ಕೊಡಲ್ಲ, 2 ವೀಲರ್ ಇದ್ರೆ ಕೊಡಲ್ಲ, ಫ್ರಿಡ್ಜ್ ಇದ್ರೆ ಕೊಡಲ್ಲ. ಏನಾದ್ರು TV ನೋಡೋದು ಬೇಡವಾ? ಮನೇಲಿ ಫ್ರಿಡ್ಜ್ ಬೇಡವಾ? ಸಾಲ 500 ರೂಪಾಯಿ ಕೊಟ್ರೆ ಸಾಲ ಮಂಜು ಕಂತು ಕೊಡ್ತಾರೆ. ತಿಂಗಳೆಲ್ಲ ವಾರೆಲ್ಲ ದುಡ್ದು ಮನೆ ಕೆಲಸ ಮಾಡಿ, ಬೀದಿ ಕೆಲಸ ಮಾಡಿ, ಅಲ್ಲೆಲ್ಲೋ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡ್ಕೊಂಬಂದು ಆ ಕಂತು ಕಟ್ತಾರೆ. ಅದು ನಿಮ್ ಲೆಕ್ಕನಾ? ಆ ಬಡ್ಡಿ ಕಟ್ತಾರ, ನೀವು ಕೊಡ್ತೀರಾ? ನಿಮ್ಮ ಸರ್ಕಾರ ಕೊಡ್ತದ? ಎಲ್ಲರ ಮನೆಯಲ್ಲೂ ಕಂತೆ ಇರೋದೀಗ. TV ತಗೊಂಡಿರೋದು ಕಂತಲ್ಲೇ, ಫ್ರಿಡ್ಜ್ ತಗೊಂಡಿರೋದು ಕಂತಲ್ಲೇ, ಮಿಕ್ಸಿ ತಗೊಂಡಿರೋದು ಕಂತಲ್ಲೇ, ಕುಕ್ಕರ್ ತಗೊಂಡಿರೋದು ಕಂತಲ್ಲೇ. ಹಂಗಾದ್ರೆ ಅದೆಲ್ಲ ಲೆಕ್ಕ ಮಾಡ್ರಿ, ವಜಾ ಮಾಡ್ರಿ. 2 ವೀಲರ್ ತಗೊಂಡಿರೋದು ಕಂತಲ್ಲೇನೆ. ಯಾರು ಫುಲ್ ಕ್ಯಾಶ್ ಕೊಟ್ಟಿಲ್ಲ. ಇವರೇನೆಲ್ಲ ಬಹಳ ದೊಡ್ಡ ಶ್ರೀಮಂತರಲ್ಲ, ಇವರೆಲ್ಲ ಎಲ್ಲ ಬಡವರು. ಈ ಮನೆಗಳು ನೋಡ್ರಿ ಹೆಂಗಿರ್ತದೆ. ಇಂಥ ಮನೆಗಳಲ್ಲಿ ವಾಸ ಮಾಡೋಂಥ ಬಡವರು ಏನೋ ಪಾಪ TV ತಗೊಂಡಿದ ತಕ್ಷಣ ರೇಷನ್ ಕಾರ್ಡ್ ಇಲ್ಲ. ಎಷ್ಟು ಜನ ಶ್ರೀಮಂತರು ರೇಷನ್ ಕಾರ್ಡಲ್ಲಿ BPL ಕಾರ್ಡಲ್ಲಿ ಇದ್ದಾರೆ ಗೊತ್ತಾ? ಮಣ್ಣು ಮನೇಲಿ ಇರ್ಬೇಕು ಹಿಂಗೆ. ಅವ್ರಿಗೆ ಅವಾಗ ಚೆನ್ನಾಗಿರ್ತದೆ. ಟೈಲ್ಸು ಹಾಕೋದು ಬೇಡ, ಸಿಮೆಂಟು ಹಾಕೋದು ಬೇಡ, ನಿಮ್ಗೆ ಓಟ್ ಮಾತ್ರ ಬೇಕು. ಇವ್ರು ಚೆನ್ನಾಗಿರೋದು ಬೇಡ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ರೂಪಿಸ್ತೀವಿ. ದಯಮಾಡಿ ನಮ್ಮ ಕ್ಷೇತ್ರ ಜನ ಎಲ್ಲ ಬಂದು ಹೋರಾಟ ಯಶಸ್ವಿ ಆಗಬೇಕು. ಕಾನೂನು ರೀತಿಯಲ್ಲಿ ಮಾಡೋಣ. ಈ ಕ್ಷೇತ್ರ ಜನ, ನಮ್ಮ ಈ ತಾಲೂಕಿನ ಶಾಸಕರು ಏನೇನು ಅವ್ಯವಹಾರಗಳು ಮಾಡ್ತಾರೆ, ಜನರ ಬಾಯಲ್ಲಿ ಅನ್ನ ಆಗ್ತಾ ಇಲ್ಲ, ಅವರು ಮಣ್ಣಾಗ್ತಾವ್ರೆ. ಅನ್ನ ಕಿತ್ಕೊಂಡು ಮಣ್ಣಾಗ್ತಾವ್ರೆ ಜನರ ಬಾಯಲ್ಲಿ. ಎಲ್ಲ ಬರ್ಬೇಕು ಬೀದಿಗೆ ಹೋರಾಟಕ್ಕೆ. ನಾನು ಪಕ್ಷಾತೀತವಾಗಿ ಎಲ್ಲರಿಗೂ ನ್ಯಾಯ ಸಿಕ್ಕೋದಕ್ಕೆ ಹೋರಾಟಕ್ಕೆ ಮುಂದೆ ಬರ್ತೀನಿ. ಅದಕ್ಕೆ ದಯಮಾಡಿ ನೀವೆಲ್ಲ ಬರ್ಬೇಕಂತೇಳಿ ವಿನಂತಿ ಮಾಡ್ತೀನಿ.